ಕಮಲ್ ಹಾಸನ್ ತಮಿಳುನಾಡಿನ ಒಬ್ಬ ಮಹಾನಟ. ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂಥ ಒಬ್ಬ ಮಹಾನಟ, ಅದರಲ್ಲಿ ಬೇರೆ ಮಾತಿಲ್ಲ. ತನ್ನ ವ್ಯಕ್ತಿತ್ವ ಬೆಳೆಯೋದು ಅವನ ಸಂಸ್ಕಾರ ಮತ್ತು ಅವನ ಮಾತು, ಅವನ ಬಳಸುವ ಪದಗಳು ಅವನ ವ್ಯಕ್ತಿತ್ವವನ್ನು ಬೆಳೆಸ್ತವೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಇಲ್ಲಿವರೆಗೂ ನಾನು ತಿಳ್ಕೊಂಡಿದ್ದು, ಕಮಲ್ ಹಾಸನ್ ಅವರು ಒಬ್ಬ ವಿಚಾರವಂತ, ಒಬ್ಬ ಜ್ಞಾನಿ ಅನ್ನುವ ವಿಚಾರ ನನಗೆ ಗೊತ್ತಿದ್ದು. ಒಬ್ಬ ಅಜ್ಞಾನಿ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಒಬ್ಬ ಅವೇಕಿ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಸಿನಿಮಾದ ಪ್ರಚಾರದ ಕಾರ್ಯಕ್ರಮದಲ್ಲಿ ಬಂದು, ತಮಿಳಿನಿಂದ ಹುಟ್ಟಿದ್ದು ಕನ್ನಡ, ತಮಿಳಿನ ಮೂಲ ಅನ್ನುವ ವಿಚಾರವನ್ನು ಹೇಳ್ತಾರೆ ಅಂದರೆ ನನಗನ್ಸುತ್ತೆ, ಕಮಲ್ ಹಾಸನ್ ಅವರೇ, ನೀವೇನು ಕನ್ನಡದ ಭಾಷಾ ತಜ್ಞರ ಇಲ್ಲ ಇತಿಹಾಸ ತಜ್ಞರ? ಯಾರು ನೀವು? ತಮಿಳುನಾಡಿನ ಒಬ್ಬ ನಟ. ನೀವು ಒಂದು ಭಾಷೆ ಬಗ್ಗೆ ಮಾತಾಡಬೇಕಾದ್ರೆ ಕನಿಷ್ಠ ಆ ಭಾಷೆಯ ಇತಿಹಾಸ, ಆ ಭಾಷೆಯ ತಿಳುವಳಿಕೆ ನಿಮಗೆ ಇರಬೇಕಾಗಿತ್ತು. ನಿಮ್ಮ ತಮಿಳು ಪ್ರೇಮವ, ದುರಾಭಿಮಾನವ ಯಾವುದು ಗೊತ್ತಿಲ್ಲ. ತಮಿಳರನ್ನು ಹೋಲೈಸ್ಲಿಕ್ಕೋಸ್ಕರ ತಾವು ಚೆನ್ನೈಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇಂಥ ಹೇಳಿಕೆಯನ್ನು ಕೊಡೋದಿದೆಯಲ್ಲ, ಅವತ್ತು ಶಿವರಾಜ್ ಕುಮಾರ್ ಅವರು ಆ ವೇದಿಕೆಯಲ್ಲಿ ಇದ್ರು ಅಂತ ಗೊತ್ತಾಯಿತು. ಶಿವರಾಜ್ ಕುಮಾರ್ ಅವರು ಇದ್ದಂಥ ವೇದಿಕೆಯಲ್ಲಿ ತಾವು ಈ ಥರದ ತಮಿಳು ಮೂಲದಿಂದ ಬಂದಂಥ ಭಾಷೆ ಕನ್ನಡ ಅಂತ ಹೇಳುವ ಮುಖಾಂತರ ಶಿವರಾಜ್ ಕುಮಾರ್ ಅವ್ರನ್ನ ಹೋಲಿಸ್ಲಿಕ್ಕೆ ಹೇಳಿದ್ರು, ಇಲ್ಲ ತಮಿಳವ್ರನ್ನ ಮೆಚ್ಚಿಸ್ಲಿಕ್ಕೆ ಹೇಳಿದ್ರು, ಇಲ್ಲ ತಮಿಳು ಭಾಷೆಯ ದುರಾಭಿಮಾನದಿಂದ ಹೇಳಿದ್ರೋ ಗೊತ್ತಿಲ್ಲ. ಸ್ವಲ್ಪ ಕಮಲ್ ಹಾಸನ್ ಅವರು ಕನ್ನಡದ ಇತಿಹಾಸವನ್ನು ತಿಳ್ಕೋಬೇಕಾಗತ್ತೆ. ಕನ್ನಡದ ಭಾಷೆ ಯಾವ ಮೂಲದಿಂದ ಬಂದಿದ್ದಲ್ಲ, ಅದು ಸಂಸ್ಕೃತದ ಮೂಲದಿಂದಲೂ ಬಂದಿದ್ದಲ್ಲ, ತಮಿಳಿನ ಮೂಲದಿಂದಲೂ ಬಂದಿದ್ದಲ್ಲ, ಯಾವುದೇ ಭಾಷೆಯ ಮೂಲದಿಂದ ಬಂದಿದ್ದು ಕನ್ನಡ ಅಲ್ಲ. ಕನ್ನಡ ಸ್ವತಂತ್ರವಾಗಿ ತನ್ನ ಭಾಷೆಯನ್ನು, ತನ್ನ ಲಿಪಿಯನ್ನು, ತನ್ನ ವ್ಯಾಕರಣವನ್ನು, ತನ್ನ ಇತಿಹಾಸವನ್ನು ತನ್ನ ಈ ನೆಲದ ಗರ್ಭದಲ್ಲಿ ಜನಿಸಿದ್ದೇ ಹೊರತು ಕನ್ನಡ ಅದಕ್ಕೆ ತಾಯಿ ಅಂತ ಹೇಳಿ ಯಾರೂ ಇಲ್ಲ. ತಮಿಳು ಅದರ ತಾಯಿಯೂ ಅಲ್ಲ, ಸಂಸ್ಕೃತವೂ ಅದರ ತಾಯಿ ಅಲ್ಲ. ತಮಿಳು ಮತ್ತು ಕನ್ನಡ, ಕನ್ನಡ ಮತ್ತು ತೆಲುಗು ಇವೆಲ್ಲ ಸೋದರ ಭಾಷೆ. ಅದರ ಅರಿವು ಎಲ್ಲರಿಗೂ ಇರುವಂಥದ್ದು, ಕಮಲ್ ಹಾಸನ್ಗೂ ಇರಬೇಕಾದ್ದು. ಆದರೆ ಹಂಗಂತ ಅವು ಈ ಗರ್ಭದಲ್ಲಿ ಜನಿಸಿದ್ದು ಅಂಥದ್ದಲ್ಲ, ಅರ್ಥ ಅಲ್ಲ. ಕನ್ನಡದ ನೆಲದ ಗರ್ಭದಲ್ಲಿ ಕನ್ನಡ ಜನಿಸಿದರೆ, ತಮಿಳಿನ ಗರ್ಭದಲ್ಲಿ ತಮಿಳುನಾಡಲ್ಲಿ ತಮಿಳು ಹುಟ್ಟಿದೆ, ಇಲ್ಲ ಅಂತ ಅಲ್ಲ. ಹಾಗಾಗಿ ಈಗ ಕನ್ನಡಕ್ಕೆ 4,500 5,000 ವರ್ಷದ ಇತಿಹಾಸ ಇದೆ ಅನ್ನೋದಕ್ಕೆ ಕನ್ನಡದಲ್ಲಿ ಅನೇಕ ಶಾಸನಗಳು ಹೇಳ್ತವೆ ಕಮಲ್ ಹಾಸನ್ ಅವರೇ. ಆದರೆ ಅವತ್ತಿನ ಕಾಲಕ್ಕೆ 3ನೇ ಶತಮಾನದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಶಾಸನಗಳು ಕನ್ನಡ ಭಾರಿ ಪುರಾತನವಾದ ಭಾಷೆ
ಅಂತ ಹೇಳಲಿಕ್ಕೆ 2000ಕ್ಕೂ ಹೆಚ್ಚು ಶಾಸನಗಳು ಸಿಗ್ತವೆ. ಆ ಸಂದರ್ಭಕ್ಕೆ ತಮಿಳಿಗೆ ಸಿಕ್ಕಿದ್ದು ಕೇವಲ ಸಾವಿರಾರು ಶಾಸನಗಳು. ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದನ್ನು ಓದ್ಕೊಳ್ಳಿ, ತಿಳ್ಕೊಳ್ಳಿ. ಅದು ಬಿಟ್ಟು ತಮಿಳಿನಿಂದ ಹುಟ್ಟಿದ್ದು ಹೇಳುವಂಥದ್ದಾಗಲಿ, ಇಂಥ ನಿಮ್ಮಂತರ ಬಾಯಲ್ಲಿ ಒಬ್ಬ ನಟ, ಮಹಾನ್ ನಟ ಅಂತ ಹೇಳಿಸ್ಕೊಳ್ಳುವ ನೀವು ಮಾತಾಡುವಾಗ ಮಾತಿನ ಬಗ್ಗೆ ನಿಗಾ ಇರಬೇಕು, ಇಡ್ತಾ ಇರಬೇಕು. ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ಭಾಷೆ ಅನ್ನೋದು ಎಲ್ಲರಿಗೂ ಒಂದು ಭಾವನಾತ್ಮಕವಾದಂಥ ವಿಚಾರ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಅವತ್ತಿನ ಕಾಲಕ್ಕೆ ಕ್ರಿಸ್ತಪೂರ್ವ 450ರಲ್ಲೇ ಅಲ್ಮಿಡಿ ಶಾಸನ ಹೇಳುವ ಪ್ರಕಾರ 4600 ವರ್ಷದ ಇತಿಹಾಸ ಕನ್ನಡಕ್ಕಿತ್ತು ಅಂತ ಹೇಳಿ ಆಲ್ಮಿಡಿ ಶಾಸನ ಹೇಳುತ್ತೆ. ಅದಕ್ಕಿಂತ ಮುಂಚೆ ಅನೇಕ ಶಾಸನಗಳು ಹೇಳ್ತಾ ಹೋಗ್ತವೆ. 338ರಲ್ಲಿ ತಾಳಗುಂದದ ಕನ್ನಡ ಸಿಂಹದ ಕಂಬದ ಶಾಸನ ಹೇಳುವಂಥದ್ದಿರ್ಬೋದು. ಕ್ರಿಸ್ತಪೂರ್ವ 370ರ ಕನ್ನಡ ಸ್ವಾತಂತ್ರ್ಯ ಸಮಕಾಲೀನ ಭಾಷೆ, ಲಿಖಿತ ಸಂಪ್ರದಾಯ ಇರುವಂಥ ಭಾಷೆ ಅಂತ ಹೇಳುವಂಥದ್ದು ಆಗ್ಬೋದು. ಈ ಥರ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಸುದೀರ್ಘವಾದಂಥ ಭಾಷೆಯ ಇತಿಹಾಸ ಇದೆ, ಲಿಪಿ ಇದೆ, ಇದ್ದಾವೆ, ವ್ಯಾಕರಣಗಳಿದ್ದಾವೆ, ಇತಿಹಾಸಗಳು ಇದ್ದಾವೆ, ಸಾವಿರಾರು ಶಾಸನಗಳಿದ್ದಾವೆ. ತಮಿಳುನಾಡಿನ ಕೆಲವು ಭಾಗದಲ್ಲಿ ಕನ್ನಡದ ಶಾಸನ ಸಿಕ್ಕಿದ್ದು ಅನ್ನೋದಿದೆ. ಆಂಧ್ರದ ಕೆಲವು ಭಾಗಗಳಲ್ಲಿ ಕನ್ನಡದ ಶಾಸನ ಸಿಕ್ಕಿದ್ದು ಉದಾಹರಣೆ ಇದೆ. ಮಹಾರಾಷ್ಟ್ರದ ಅನೇಕ ಹಳ್ಳಿಗಳಲ್ಲಿ ಕನ್ನಡದ ಶಾಸನಗಳು ಸಿಕ್ತು ಅನ್ನೋ ಇತಿಹಾಸ ಇದೆ. ಅಂಥ ಕನ್ನಡ ತಮಿಳು ಮೂಲದಿಂದ ಬಂದಿದ್ದು ಅಂತ ಹೇಳುವಂಥ ಕಮಲ್ ಹಾಸನ್ಗೆ ಸರಿಯಾಗಿ ಇತಿಹಾಸವನ್ನು ತಿಳ್ಕೊಂಡು ಮಾತಾಡಿ, ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗುತ್ತೆ ಅನ್ನೋ ಮಾತನ್ನು ತಾವು ಅರ್ಥ ಮಾಡ್ಕೋಬೇಕು. ನೀವು ಹಾಡಿದಂಥ ಮಾತುಗಳನ್ನು ತಕ್ಷಣ ತಾವು ನಿಮಗೇನಾದರೂ ಈಗಲೂ ಜ್ಞಾನೋದಯ ಆಗೋದಾದರೆ ಅದಕ್ಕೆ ಕ್ಷಮೆ ಯೋಚಿಸಿ, ಇನ್ಮೇಲೆ ಈ ಥರದ ಮಾತುಗಳನ್ನು ಹಾಡಲ್ಲ ಅಂತ ಹೇಳುವಂಥದ್ದು ಆಗಿ ನೀವು ದೊಡ್ಡತನವನ್ನು ತೋರಿಸ್ಬೇಕು. ಅದು ಬಿಟ್ಟು ಮತ್ತೇನಾದರೂ ಸಮರ್ಥನೆ ಮಾಡಿಕೊಂಡು ಹೊರಟ್ರೆ ನಾಳೆ ನಿಮ್ಮ ಸಿನಿಮಾ ಮುಂದಿನ ವಾರ ಬಿಡುಗಡೆ ಆಗಬೇಕಾದಂಥ ಸಿನಿಮಾಗಳು ಕರ್ನಾಟಕದ ಯಾವುದೇ ಥಿಯೇಟ್ರ್ಗಳಲ್ಲಿ ನಡೆಯಲ್ಲ ಅನ್ನುವ ಎಚ್ಚರಿಕೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕಮಲ್ ಹಾಸನ್ ತಕ್ಷಣ ತಾವು ಇದನ್ನು ತಿಳ್ಕೊಂಡು ಆಡಿದ ತಪ್ಪಿಗೆ, ಅರ್ಥವಿಲ್ಲದ ಅವೇಕಿಯಂತೆ ಮಾತಾಡಿದಂಥ ಆ ವಿಚಾರವನ್ನು ತಾವು ವಾಪಸ್ ತಗೊಂಡು ಕನ್ನಡಿಗರನ್ನ ಕ್ಷಮೆ ಯೋಚಿಸಬೇಕು ಅಂತ ಹೇಳಿ ನಾನು ನಿಮಗೆ ಒತ್ತಾಯವನ್ನು ಹಾಕ್ತೀನಿ. ಯಾಕೆಂದರೆ ಇಲ್ಲಿ ಸತ್ಯದ ಒತ್ತಡ ಇದು, ಅಸತ್ಯದ ಒತ್ತಡ ಅಲ್ಲ. ಸತ್ಯವಾಗಿರುವಂಥದ್ದನ್ನ ತಿರ್ಚೋದಿದೆಯಲ್ಲ, ತಿರ್ಚಿ ಏನೋ ದೊಡ್ಡ ಸ್ಕಿಯನ್ನು ತೋರಿಸೋದಿದೆಯಲ್ಲ, ತಮಿಳಿನ ಅಭಿಮಾನವೋ ಅನ್ನೋದಕ್ಕೋಸ್ಕರ ಇನ್ನೊಂದು ಭಾಷೆಯನ್ನು ಅವಮಾನ ಮಾಡುವಂಥದ್ದು ಇದೆಯಲ್ಲ, ಅವಹೇಳನ ಮಾಡುವಂಥದ್ದು ಇದೆಯಲ್ಲ, ಕಮಲ್ ಹಾಸನ್ ಅಂತ ಒಬ್ಬ ನಟನಿಗೆ ಅದು ಯೋಗ್ಯವಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ತಕ್ಷಣ ನೀವು ಕನ್ನಡಿಗರ ಕ್ಷಮೆ ಯೋಚಿಸಿದ್ರೆ ಸರಿ. ಇಲ್ಲದೆ ಹೋದರೆ ಕರ್ನಾಟಕದಲ್ಲಿ ಯಾವ ನಿಮ್ಮ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆಗಲ್ಲ. ಕನ್ನಡಕ್ಕೆ ತಮಿಳು ತಾಯಿ ಅಲ್ಲ, ಸಂಸ್ಕೃತವೂ ತಾಯಿ ಅಲ್ಲ. ಕನ್ನಡಕ್ಕೆ ಅದರದೇ ಆದಂಥ ಈ ನೆಲದಲ್ಲಿ ಸ್ವಂತಿಕೆ ಇದೆ, ಅದರದೇ ಆದಂಥ ವ್ಯಾಕರಣ ಇತಿಹಾಸ ಇದೆ, ಅದರದೇ ಆದಂಥ ಪದಕೋಶವಿದೆ. ಅದು ಬಿಟ್ಟರೆ ಇನ್ಯಾವ ಮೂಲವೂ ಇಂದ ಬಂದಿದ್ದು ಕನ್ನಡ ಅಲ್ಲ ಅನ್ನೋದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.